ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ಕೈಗೆ ಡೈರಿ ಸಿಕ್ಕಿದೆ. ಹಾಗಿದ್ರೆ ಎಲ್ಲ ಸತ್ಯ ಕೂಡ ಡೈರಿ ಮುಖಾಂತರ ಹೊರಗಡೆ ಬಂತ. ಇಲ್ಲಿ ಲಕ್ಷ್ಮಿ ಮೇಲೆ ಕೀರ್ತಿ ದೆವ್ವ ಭೂತ ಬಂದದ್ಯಾ, ಆತ ಕಡೆ ಕಾವೇರಿಗೆ ಕಾಟ ಕೊಡ್ತಿರುವುದೇನು, ಜೊತೆಗೆ ವೈಷ್ಣವ್ ನಿರ್ಧಾರ ಏನು, ಆ ಗೊಂಬೆ ಆಡಿಸೋರು ಬಂದದ್ದೇ ಕೊಟ್ಟಂತ ಎಚ್ಚರಿಕೆ ಏನು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಖಂಡಿತ ಇಲ್ಲಿ ಏನೇನೋ ಗೋಚಲಿದೆ, ಕೀರ್ತಿ ಮತ್ತು ಕಾವೇರಿ ಅತ್ತೆ ನಡುವೆ ಏನಿದೆ ಏನೋ ಗೋಚಲಿದೆ, ಖಂಡಿತ ಅದನ್ನು ನಾನು ತಿಳ್ಕೊಂಡೇ ಬೇಕು, ಯಾವುದೇ ಕಾರಣಕ್ಕೂ ಕೂಡ ತಿಳ್ಕೊಳ್ದೆ ಇರೋಕ್ಕಾಗೋದಿಲ್ಲ. ಅತ್ತೆ ನೋಡಿದ್ರೆ ಬೇರೆ ಬೇರೆ ರೀತಿನೇ ನಡ್ಕೋತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ರೆ ಅಷ್ಟರಲ್ಲಿ ವೈಷ್ಣವ್ ಬರ್ತಾರೆ. ಏನಿದು ಊಟ ಮಾಡೋಕೆ ಬನ್ನಿ ಅಂತ ಹೇಳಿ ನೀವೇ ಇಲ್ಲಿ ಕುತ್ಕೊಂಡು ಬಿಟ್ಟಿದ್ದಾರಲ್ಲ ಅಂತ ಹೇಳ್ತಿದ್ದಾರೆ. ಅಯ್ಯೋ ಮರ್ತೇ ಹೋಯ್ತು ಅಂತ ಹೇಳ್ತಿದ್ರೆ, ಈ ಒಂದು ಸಮಯದಲ್ಲಿ ನನಗೂ ಕೂಡ ಊಟ ಸೇರುವುದಿಲ್ಲ, ನಿಮಗೂ ಕೂಡ ಸೇರಿಲ್ಲ ಅಂತ ಗೊತ್ತಿದೆ, ಇವತ್ತೊಂದಿನ ಊಟ ಮಾಡ್ತಾ ಇದ್ರೆ ಏನು ಕೂಡ ಆಗೋದಿಲ್ಲ ಅಂತ ವೈಷ್ಣವ್ ಹೇಳ್ತಿದ್ದಾರೆ. ಹೌದು ಅದು ನಿಜಾನೇ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ. ಜೊತೆಗೆ ಏನು ಯೋಚನೆ ಮಾಡ್ಕೊಂಡು ಕೂತಿದ್ರ ಅಂತಂದ್ರೆ, ಇಲ್ಲಿ ಕಾವೇರಿ ಅತ್ತೆ ಫೋನು, ಜೊತೆಗೆ ಕೀರ್ತಿ ಅವರ ಸಾವಿಗೆ ನ್ಯಾಯ ಸಿಗ್ಲೇಬೇಕು, ಅವ್ರಿಗೇನೋ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ರೆ, ಈ ಕಡೆ ವೈಷ್ಣವ್ ದಯವಿಟ್ಟು ನೆನ್ನೆನೆ ಅಮ್ಮ ಹೇಳಿದ್ರಲ್ವಾ, ಅವ್ರಿಗೂ ಫೋನ್ಗೂ ಏನೂ ಸಂಬಂಧ ಇಲ್ಲ, ನೆನ್ನೆನೆ ಗೊತ್ತಾಯ್ತಲ್ಲ, ಇವತ್ತು ಜೊತೆ ಮುಂದೆ ಅವ್ರಿಗೆ ಹೇಗೆ ಅಳ್ತಿದ್ರು ಅಂತ ಕೂಡ ಗೊತ್ತಿದೆ ಅಲ್ವಾ, ಪಾಪ ಅವರು ಕೂಡ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ, ನನ್ನಿಂದಾನೆ ಕೀರ್ತಿಗೆ ರೀತಿ ಆಗಿದೆ ಅಂತ ತುಂಬಾ ನೊಂದ್ಕೊಂಡಿದ್ದಾರೆ. ಮತ್ತೆ ನೀವು ಅವ್ರ ಮನಸ್ಸಿಗೆ ಹರ್ಟ್ ಮಾಡೋದಂಗೆ ಇಷ್ಟ ಆಗೋದಿಲ್ಲ, ಪದೇ ಪದೇ ಅಮ್ಮನ ಆದ್ರೆ ಅಮ್ಮ ಕೂಡ ತುಂಬಾ ಯೋಚನೆ ಮಾಡ್ತಾರೆ, ನನ್ಗೆ ಅಮ್ಮಂಗೆ ಹರ್ಟ್ ಮಾಡೋದು ಇಷ್ಟ ಆಗೋದಿಲ್ಲ, ಅವ್ರನ್ನ ಆ ಪರಿಸ್ಥಿತಿಲಿ ನೋಡೋಕೆ ಇಷ್ಟ ಆಗೋದಿಲ್ಲ, ದಯವಿಟ್ಟು ಇದ್ರ ಬಗ್ಗೆ ಮಾತಾಡಬೇಡಿ ಅಂತಿದ್ರೆ. ಹಾಗಿದ್ರೆ ನೀವು ಏನು ಹೇಳ್ತಿದ್ರ, ಕೀರ್ತಿ ಸಾವಿಗೆ ನ್ಯಾಯ ಕೊಡ್ಸೋದು ಬೇಡವಾ ಅಂದಾಗ, ಕೀರ್ತಿ ನನಗೆ ಒಳ್ಳೆ ಬೆಸ್ಟ್ ಫ್ರೆಂಡ್, ಜೊತೆಗೆ ಮೊದಲೇ ಪ್ರೀತಿ ಕೊಟ್ಟೋಳು, ನೀವು ಇವತ್ತು ಸಿಕ್ಕಿದ್ದೀರಾ ಅಂದ್ರೂ ಕೂಡ ಆಕೆನೇ ನನಗೆ ಕಾರಣ, ಜೊತೆಗೆ ಖಂಡಿತ ಕೀರ್ತಿ ಒಂದು ನ್ಯಾಯ ಸಿಗಲೇಬೇಕು, ಕೀರ್ತಿ ಸಾವು ಹೇಗಾಗಿದೆ ಅಂತ ತಿಳ್ಕೊಳ್ಳೋದು ನನಗೂ ಕೂಡ ಮುಖ್ಯ ಆಗಿದೆ. ಅದ್ರ ವಿಚಾರವಾಗಿ ನೀವು ನಾನು ಇಬ್ರು ಕೂಡ ಯೋಚನೆ ಮಾಡೋಣ, ಮಾತಾಡೋಣ, ಆದರೆ ಅದರಿಂದ ಅಮ್ಮನ ದಯವಿಟ್ಟು ದೂರ ಇಡೋಣ, ದಯವಿಟ್ಟು ಅಮ್ಮನ ಈ ವಿಷಯಕ್ಕೆ ಹೇಳ್ಕೋಬೇಡಿ ಅಂತಿದ್ರೆ, ಎಷ್ಟು ಇನ್ನೋಸೆಂಟ್ ಆಗಿ ನಿಮ್ಮಮ್ಮನ ನಂಬ್ತಿದ್ರೆ, ಆದರೆ ಅಷ್ಟು ಬ್ಲೈಂಡ್ ಆಗಿ ಖಂಡಿತ ನಾನು ಅವ್ರನ್ನ ಇನ್ನು ಮುಂದೆ ನಂಬೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾಳೆ. ಜೊತೆಗೆ ಖಂಡಿತ ಕೀರ್ತಿ ಸಾವನಿಂದ ಕೀರ್ತಿ ಮದುವೆ ಬೇಡ ಅಂತ ಹೇಳಿದಾಗಿಂದ ಹಿಡಿದು ಕೀರ್ತಿ ಸಾವನ್ವರೆಗೂ ಕೂಡ ಅತ್ತೆ ಜೊತೆ ಏನೋ ಸಂಬಂಧ ಇದ್ದೇ ಇದೆ, ಖಂಡಿತ ನಾನು ಅದನ್ನು ತಿಳ್ಕೋತೀನಿ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೋತಾಳೆ ಲಕ್ಷ್ಮಿ. ಜೊತೆಗೆ ನಾನಿನ್ನು ಅತ್ತೆಗೆ ಅವಮಾನ ಮಾಡುವುದಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಕೀರ್ತಿಗೆ ಯಾರು ಅನ್ಯಾಯ ಮಾಡಿದವರು, ಕೀರ್ತಿ ಸಾವಿಗೆ ಏನು ಕಾರಣ ಇದೆಯೋ ಅನ್ನೋದನ್ನ ಮಾತ್ರ ತಿಳ್ಕೊಳ್ದೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ತಿಳ್ಕೊಳ್ಳೋಣ, ಈಗ ಮಲ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಜೊತೆಗೆ ಈ ಕಡೆ ಲಕ್ಷ್ಮಿಗೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಕೂಡ ವೈಷ್ಣವ್ ಭರವಸೆ ಕೊಡ್ತಾರೆ. ತದನಂತರ ಲಕ್ಷ್ಮಿ ಮಲ್ಕೊಂಡ್ರೆ ನಿದ್ರೆ ಬರುವುದಿಲ್ಲ, ಹಾಗೆ ಕಣ್ಣು ಬಿಟ್ಟು ಎಚ್ಚರ ಆಗಿದ್ದೆ ತಡ, ಹಾಗೆ ಬಾಗ್ಲನ್ನ ಓಪನ್ ಮಾಡಿಕೊಂಡು ಹೋಗೇ ಬಿಡ್ತಾಳೆ. ಈ ಕಡೆ ಕಾವೇರಿಯವ್ರಿಗೂ ಕೂಡ ಚುಮು ಚಳಿ ಅನ್ನಿಸ್ತದೆ, ಏನಪ್ಪ ವಿಂಡೋಸ್ನ ಕ್ಲೋಸ್ ಮಾಡಿಲ್ವಾ, ಗಾಳಿಗೆ ವಿಂಡೋಸ್ ಓಪನ್ ಆಗ್ತಿದ್ಯಲ್ಲ ಅಂತ ಅನ್ಕೊಂಡಿದ್ದೆ. ವಿಂಡೋಸ್ನ ಕ್ಲೋಸ್ ಮಾಡೋಕ್ ಬರ್ತಾರೆ, ಬಟ್ ಲಕ್ಷ್ಮಿ ಹೋಗ್ತಿರೋದು ಅವ್ರ ಕಣ್ಣಿಗೆ ಕೀರ್ತಿ ಹೋದಾಗೆ ಅನ್ನಿಸ್ತದೆ. ಕೀರ್ತಿ ರಪ್ಪ ಅಂತ ತಿರ್ಗಿದ್ದೆ ತಡ ಕಾಬರಿ ಬಿದ್ದ್ಬಿಡ್ತಾರೆ ಒಂದು ಕ್ಷಣ. ಕಾವೇರಿ ತಕ್ಷಣ ಈ ಕಡೆ ತಿಳ್ಕೊಂಡ್ರೆ, ಕೀರ್ತಿ ಬಂದಿದ್ದ ನನಗೆ ಶ್ರದ್ಧಾಂಜಲಿ ಮಾಡ್ತೀರಾ, ನನಗೆ ಶಾಂತಿ ಸಲ್ಲಿಸ್ತಿದ್ರ, ನನಗೆ ಕೊಂದು ಶ್ರದ್ಧಾಂಜಲಿ ನಾಟಕ ಮಾಡ್ತಿದ್ರ, ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನನ್ಗೆ ಅನ್ಯಾಯ ಮಾಡಿರೋ ನೀವು ಸಾಯ್ಬೇಕು ಅಂತ ಹೇಳಿ ಕುತ್ಕೆ ಹೆಸ್ಕಿ ಸಾಯಿಸೋಕೆ ಮುಂದಾಗ್ತಿದ್ರೆ, ಕೆಟ್ಟಾರಂತ ಜೋರಾಗಿ ಕಾವೇರಿ ಕಿರ್ಚ್ಕೊಂಡು ಚೀರ್ ಬಿಡ್ತಾರೆ. ತಕ್ಷಣ ಇಲ್ಲಿ ಕೃಷ್ಣವ್ರು ಎದ್ದದೆ, ಏನಾಯ್ತು ಕಾವೇರಿ ಹಾಕಿ ಹೆದರ್ಕೋತಿದ್ಯಾ ಅಂದಾಗ, ಏನೆಲ್ಲ ಬೆಳಿಗ್ಗೆಯಿಂದ ಅಷ್ಟೆಲ್ಲ ನಡೀತಲ್ವಾ, ಅದ್ರ ಬಗ್ಗೆನೇ ಯೋಚನೆ ಮಾಡಿ ಈ ರೀತಿ ಅನ್ನಿಸ್ತದೆ ಅಂದಾಗ, ಅಯ್ಯೋ ಆರಾಮಾಗಿ ಮಲ್ಕೊಂಡು ಬಾ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಇದೇ ರೀತಿ ಅಲ್ವಾ ಅನ್ಸೋದು, ಬಾ ಮಲ್ಕೋ ಅಂತ ಹೇಳಿ ಸಮಾಧಾನ ಮಾಡಿ ಮಲಗಿಸ್ತಾರೆ ಕೃಷ್ಣವರು. ನಂತರ ಇಲ್ಲಿ ಲಕ್ಷ್ಮಿ ಮೈ ಮೇಲೆ ನಿಜವಾಗ್ಲೂ ದೆವ್ವನೇ ಬಂದ್ಬಿಟ್ಟಿದೆ ಅನ್ನೋಷ್ಟ್ರ ಮಟ್ಟಿಗೆ ಇಲ್ಲಿ ಕೀರ್ತಿ ಮನೆ ಕಡೆ ಹೋಗ್ತಿದ್ರೆ, ಈ ಕಡೆ ಗೊಂಬೆ ಆಡ್ಸೋರು ನೋಡ್ಬಿಡ್ತಾರೆ. ಲಕ್ಷ್ಮಿ ಹೋಗ್ತಿರೋದನ್ನ ಕೂಡ ನೋಡ್ತಿದ್ದಾರೆ. ಖಂಡಿತ ಕೀರ್ತಿಗೆ ಯಾವುದೇ ದೆವ್ವ ಭೂತ ಕೂಡ ಮೆಟ್ಟಿಲ್ಲ, ಬಟ್ ಅವಳಿಗೆ ಸತ್ವನ ತಿಳ್ಕೋಬೇಕು ಅಂತ ಅನ್ನಿಸ್ತಿರೋದ್ರಿಂದ ಅವಳ ದಿಕ್ಕು, ಅವಳ ವ್ಯೂ ಜಸ್ಟ್ ಅದ್ರ ಕಡೆ ವಾಲಿದೆ ಅಷ್ಟೇ. ಹಾಗಾಗಿ ಅವಳಿಗೆ ಅಕ್ಕಪಕ್ಕ ಏನಾಗ್ತದೆ ಅಂತ ಗೊತ್ತಾಗದೆ ಜಸ್ಟ್ ತನ್ನ ತಲೆಯಲ್ಲಿ ಆಲೋಚನೆ ಹೋಗ್ತಿರೋದಷ್ಟೇ ಆಲೋಚನೆ ಮಾಡ್ಕೊಂಡು ಹೋಗ್ತಿದ್ದಾಳೆ ಅಂತ ಹೇಳ್ಬೋದು. ನಂತರ ಗೊಂಬೆ ಆಡ್ಸೋರು ನೋಡಿದೆ, ಸತ್ಯ ಅಂತಕ್ಕಂಥದ್ದು ಒಂದು ಬಯಲು ಅಂತ ಹೇಳ್ಬಹುದು. ಬಯಲಿನಲ್ಲಿ ಆಲಯ ಕಟ್ಟಬಹುದು, ಜೊತೆಗೆ ಆಲಯ ಬೀಳ್ಸೋಕೆ ಬಯಲಿನಲ್ಲಿ ಯಾವುದೇ ಕಬ್ಬಿಣದಿಂದ ಕಟ್ಟಿದ್ರು ಕೂಡ ಅದನ್ನು ಬೀಳ್ಸೋಕೆ ಆಗುವುದಿಲ್ಲ. ಜೊತೆಗೆ ಸತ್ಯ ಬಯಲಿದ್ದಾಗೆ ಅದನ್ನು ಯಾರೂ ಕೂಡ ಮುಚ್ಚಿಡೋಕೆ ಕಟ್ಟಿಡೋಕೆ ಸಾಧ್ಯ ಇಲ್ಲ. ಉತ್ತಕ್ಕೆ ಬೇಕಾದರೆ ಇದು
ಬೇಲಿ ಕಟ್ಟಿ ಹಾಗೆ ಅದನ್ನು ಚೀಲ ಹಾಕಿ ಮುಚ್ಚಬಹುದು. ಆದರೆ ಬಿಟ್ಟನ ಅದನ್ನು ಮರೆಮಾಚಿ ಮುಚ್ಚಿಡೋಕೆ ಆಗತ್ತಾ? ಸತ್ಯ ಕೂಡ ಬಿಟ್ಟ ಥರನೇ ಅದನ್ನು ಯಾವುದೇ ಕಾರಣಕ್ಕೂ ಯಾರು ಕೂಡ ಮುಚ್ಚಿಡೋಕೆ ಸಾಧ್ಯ ಇಲ್ಲ. ಈಗ ಸತ್ಯ ತನ್ನ ದಿಕ್ಕನ್ನು ಹುಡುಕಿ ಹೊರಟಿನಂತಿದೆ. ಸತ್ಯದ ದಾರಿಯನ್ನು ಬದಲಾಯಿಸಬಹುದೇ ಹೊರತು ಸತ್ಯದ ದಿಕ್ಕನ್ನು ಬದಲಾಯಿಸುವುದಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ. ಸತ್ಯ ಖಂಡಿತ ಆಚೆ ಬರಲೇಬೇಕು, ಖಂಡಿತ ಆಚೆ ಬಂದೇ ಬರುತ್ತೆ. ಈ ಸತ್ಯ ಮಿಥ್ಯಗಳ ಒಂದು ಮಹಾ ಕದನದಲ್ಲಿ ಸತ್ಯಕ್ಕೆ ಜಯ ಅನ್ನೋದು ಸಲ್ಲುತ್ತೆ. ಜಯ ಗೆದ್ದೇ ಗೆಲ್ಲುತ್ತೆ. ಇತಿಹಾಸದ ಪುಟಗಳಲ್ಲಿ ದೊಡ್ಡಕ್ಷರಗಳಲ್ಲಿ ರಕ್ತದ ಚರಿತ್ರೆ ಬರೆಯೋ ಕಾಲ ಬಂದಿದೆ. ಸತ್ಯ ತನ್ನ ದಿಕ್ಕು ದಾರಿಯನ್ನು ಹುಡುಕಿ ಹೊರಟಿದೆ. ಖಂಡಿತ ಸತ್ಯಕ್ಕೆ ಯಶಸ್ಸು ಅನ್ನೋದು ಸಿಕ್ಕೇ ಸಿಗತ್ತೆ ಅಂತ ಹೇಳಿ ಭವಿಷ್ಯವನ್ನ ನುಡಿತಾರೆ ಗೊಂಬೆ ಆಡ್ಸೋರು. ನಂತರ ಇಲ್ಲಿ ಲಕ್ಷ್ಮಿ ಕೀರ್ತಿ ಮನೆಗೆ ಹೋಗ್ತಾಳೆ. ಕೀರ್ತಿ ಮನೆಗೆ ಹೋಗಿದ್ದೆ ಹಾಗೆ ಮನೆಗೆ ಹೋಗ್ತಾಳೆ. ಆ ಒಂದು ಪಾಟ್ ಕೆಳಗಡೆ ಇದ್ದಂತಹ ಕೀನ ತಗೊಂಡಿದ್ದ ಡೋರ್ ಓಪನ್ ಮಾಡ್ತಾಳೆ. ಹಬ್ಬಪ್ಪ ಇದೆಲ್ಲ ಹೇಗೆ ಗೊತ್ತು? ಇದನ್ನ ನೋಡಿದ್ರೆ ಒಂದ್ ಕ್ಷಣ ಕೀರ್ತಿನೇ ಮೈ ಮೇಲೆ ಬಂದಿರ್ಬೋದು ಅಂತ ಅನ್ನಿಸ್ತದೆ. ಬಟ್ ಅದು ನಿಜವಾಗ್ಲೂ ಕೂಡ ಅದು ಅಸಾಧ್ಯ ಅಂತಾನೆ ಹೇಳ್ಬೋದು. ಡೋರ್ ಓಪನ್ ಮಾಡಿದ್ದೆ ಕೀರ್ತಿ ಫೋಟೋ ನೋಡ್ತಾಳೆ ಲಕ್ಷ್ಮಿ. ತದನಂತರ ಅವಳ ರೂಮ್ಗೆ ಹೋಗ್ತಾಳೆ. ಡೈರಿಯಲ್ಲಿ ಅಂತ ಕೂಡ ಗೊತ್ತಿದೆ. ಹೇಗಿದೆಲ್ಲ ಏನು ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಆಗ್ತದೆಯಾ ಏನಾಗ್ತದೆ ಅಂತ ಗೊತ್ತಿಲ್ಲ. ಅದೇ ಜಾಗಕ್ಕೆ ಹೋಗಿ ಡೈರಿ ತಗೋತಾಳೆ ಲಕ್ಷ್ಮಿ. ಡೈರಿನ ತಗೊಂಡು ಫಸ್ಟ್ ಪೇಜಿಂದ ಓದೋಕೆ ಶುರು ಮಾಡ್ತಿದ್ದಾಳೆ. ಅದರ ನಡುವೆ ಮತ್ತೆ ಕಾವೇರಿ ಅವರ ಕಣ್ಣಿಗೆ ಮತ್ತೆ ಕೀರ್ತಿ ಕಾಣಿಸ್ತದಾಳೆ. ಗೆಜ್ಜು ಶಬ್ದ ಕೇಳಿಸ್ತದೆ. ಏನದು ಅಂತ ಅನ್ಕೊಂಡಿದ್ದೆ. ಗಾಬರಿ ಬಿದ್ದು ಡೋರ್ ಓಪನ್ ಮಾಡ್ಲಿಕ್ಕೆ ಹೋಗ್ತಾರೆ. ಡೋರ್ ಓಪನ್ ಮಾಡಕ್ ಆಗ್ತಿಲ್ಲ. ಮತ್ತೆ ಭಯ ಬೀಳ್ತಾರೆ. ಕೃಷ್ಣವ್ರು ಎದ್ದು ಬರ್ತಾರೆ. ಏನಾಯ್ತು, ಏನು, ಯಾಕೆ ಈ ರೀತಿ ಆಡ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಇವರು ಕೂಡ ಹೋಗಿ ಎಚ್ಚರ ಮಾಡ್ತಾರೆ ಅಂತ ಹೇಳ್ಬೋದು. ಅಲ್ಲಿ ಹೊರಗಡೆ ಡೋರ್ ಓಪನ್ ಆಗ್ತಿಲ್ಲ. ಏನೋ ಸೌಂಡ್ ಕೇಳಿಸ್ತದೆ. ಏನು ಅಂತ ನೋಡಕ್ ಹೋದ್ರೆ ರೂಮ್ ಡೋರೇ ಓಪನ್ ಆಗ್ತಿಲ್ಲ ಅಂತಾರೆ. ಅಯ್ಯೋ ಆ ರೀತಿ ಏನಿಲ್ಲ ಅಂತ ಡೋರ್ ಓಪನ್ ಮಾಡ್ತಾರೆ. ಆರಾಮಾಗಿ ಡೋರ್ ಓಪನ್ ಆಗುತ್ತೆ. ಹಾಗೆ ಸುತ್ತಮುತ್ತ ಹುಡುಕ್ತಾರೆ. ಏನೂ ಇರೋದಿಲ್ಲ. ಸುಮ್ಮನೆ ನೀನು ಗಾಬರಿ ಆಗಿದ್ಯಾ, ಬಂದು ಮಲ್ಕು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಕೀರ್ತಿ ದೆವ್ವ ಆಗಿದ್ದಾಳ? ಅದಕ್ಕೆ ಕಾವೇರಿ ಅವ್ರಿಗೆ ಸೌಂಡ್ ಕೇಳಿಸ್ತಿದೆ. ಡೋರ್ ಓಪನ್ ಮಾಡಿದ್ರೆ ಡೋರ್ ಓಪನ್ ಆಗ್ತಾ ಇಲ್ಲ. ಬಟ್ ಕೃಷ್ಣ ಅವ್ರು ಬಂದಾಗ ಡೋರ್ ಓಪನ್ ಮಾಡ್ತಾರೆ, ಆಗತ್ತೆ. ಬಟ್ ಇದನ್ನೆಲ್ಲ ನೋಡಿದ್ರೆ ಖಂಡಿತವಾಗ್ಲೂ ಕೀರ್ತಿ ದೆವ್ವ ಆಗ್ಬಿಡ್ತಾಳ ಅಂತ ಅನ್ಸುತ್ತೆ. ಖಂಡಿತ ಯಾವ ದೆವ್ವ ಭೂತ ಕೂಡ ಖಂಡಿತ ಇರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕಾವೇರಿ ಅವರ ಒಂದು ಗಾಬರಿತನ ಆ ರೀತಿ ಅವ್ರಿಗೆ ಮಾಡೋ ಹಾಗೆ ಮಾಡ್ತಿದೆ. ಅವರ ಪ್ಯಾನಿಕ್ನೆಸ್ಸು ಅಷ್ಟು ಇದೆ. ಅದೇ ಕಾರಣಕ್ಕೆ ಅವರು ಅಷ್ಟು ಗಾಬರಿಯಿಂದ ಹೇಗೆಗೂ ಡೋರ್ ಓಪನ್ ಮಾಡ್ಲಿಕ್ಕೆ ಹೋಗಿರ್ತಾರೆ. ಹಾಗಾಗಿ ಡೋರ್ ಓಪನ್ ಆಗಿರೋದಿಲ್ಲ ಅಷ್ಟೇನೆ ಹೊರತು ಯಾವುದೇ ದೆವ್ವಭೂತ ಖಂಡಿತ ಇರೋದಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲವೂ ಕೂಡ ಕಾವೇರಿ ಅವರು ಸಾಯಿಸಿರ್ತಕ್ಕಂಥ ಭಯ, ಅವರ ಭ್ರಮೆ ಈ ರೀತಿ ಕೀರ್ತಿ ದೆವ್ವವಾಗಿ ಕಾಡಿಸ್ತದಾಳೆ ಅಷ್ಟೆ. ನಂತರ ಅತ್ತ ಕಡೆ ಲಕ್ಷ್ಮಿ ಎಲ್ಲ ಡೈರಿ ಪುಟಗಳನ್ನ ಓದೋಕೆ ಶುರು ಮಾಡ್ತಿದ್ದಾಳೆ. ಮೊದಲ ಡೈರಿಯಲ್ಲಿ ಇಲ್ಲಿ ಡಿಯರ್ ಡೈರಿ ಅಂತ ಹೇಳಿ, ನನ್ನ ವೈಷ್ಣವನ ಪ್ರೀತಿ ಮಾಡ್ತಿದ್ದೆ, ಇವತ್ತು ಪ್ರಪೋಸ್ ಮಾಡಿದೆ, ಜಸ್ಟ್ 1 year ಆದ ನಂತರ ಅವ್ನು ನನ್ನ ಪ್ರೀತಿನ ಒಪ್ಕೊಂಡ, ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳಿದ್ದು. ನನ್ನ ಮತ್ತೆ ವೈಶ್ ಲವ್ನ ಇವತ್ತು ಕಾವೇರಿ ಆಂಟಿಗೆ ಗೊತ್ತಾಗ್ತದೆ. ಎಷ್ಟು ದಿನ ಫ್ರೆಂಡ್ ಅಂತ ಅನ್ಕೊಂಡಿದ್ರು ಅವರು, ಇವತ್ತು ನಾನೇ ಅವ್ರ ಸೊಸೆ ಆಗ್ತಿರೋದು ಅಂತ ಗೊತ್ತಾದ್ರೆ ಎಷ್ಟು ಖುಷಿ ಆಗ್ಬೋದು, ಶಾಕ್ ಆಗುತ್ತೆ ಅನ್ಸುತ್ತೆ ಅಂದಿದ್ದು. ನಂತರ ಡಿಯರ್ ಡೈರಿ ಆಂಟಿ ಬಂದಿದೆ, ನಾನು ವೈಷ್ಣವ್ನ ಮದುವೆ ಆದರೆ ವೈಷ್ಣವ್ ಸತ್ತೋಗ್ತಾನೆ ಅಂತ ಹೇಳಿದ್ರು. ಆದರೆ ನಾನು ಸಾಯ್ತೀನಿ ಅಂದಿದ್ರು ಕೂಡ ನಾನು ಯೋಚನೆ ಮಾಡ್ತಿರ್ಲಿಲ್ಲ. ಆದರೆ ನಾನು ವೈಶ್ ಸಾಯ್ತಾನೆ ಅಂತ ಗೊತ್ತಿದ್ದು ಹೀಗೆ ಮದುವೆ ಆಗಲಿ ನಾನು ಅಂತ ಬರ್ದಿದ್ದ ಡೈರಿಲಿ ಬರ್ದಿದ್ದಂಥ ಪುಟ್ಟಗಳನ್ನ ಓದ್ತಿದ್ದಾಳೆ ಲಕ್ಷ್ಮಿ. ತದನಂತರ ಅವರ ಅದಕ್ಕೆ ತಂಗಿ ಲಕ್ಷ್ಮಿನ ಮದುವೆ ಆದರೆ ವೈಷ್ಣವ್ ಬದುಕ್ತಾರಂತೆ. ಅದಕ್ಕೋಸ್ಕರ ನಾನು ವೈಷ್ಣವ್ನ ಬಿಟ್ಕೊಡ್ಬೇಕಂತ 6 ತಿಂಗಳು ಆದ ನಂತರ ಡಿವೋರ್ಸ್ ಕೊಡಿಸಿ ನನಗೆ ಮದುವೆ ಮಾಡಿಸ್ತಾರಂತೆ. ಹೇಗಿದನ್ನೆಲ್ಲ ನಂಬಲಿ ಅಂತ ಬರ್ದಿದ್ದು. ಇವತ್ತು ವೈಶ್ ಮದುವೆ ಇದೆ ಲಕ್ಷ್ಮಿ ಜೊತೆ. ನಾನೇ ಮದುವೆಗೆ ಹೋಗೋದು, ನನ್ನ ಪ್ರೀತಿ ಮಾಡಿದವ್ರನ್ನ ಮುಂದೆ ನಿಂತು ನಾವೇ ಮದುವೆ ಮಾಡಿಸೋದು ಎಷ್ಟು ಕಷ್ಟದ ಕೆಲಸ ಅಲ್ವಾ ಅಂತ ಹೇಳಿದ್ದು. ಅಲ್ಲಿವರೆಗೂ ಕೂಡ ಲಕ್ಷ್ಮಿ ಪುಟಗಳನ್ನ ಫೈನಲಿ ಓದೇ ಬಿಡ್ತಾಳೆ. ಆದಷ್ಟು ಸತ್ಯ ಅಲ್ಲಿ ಅವಳಿಗೆ ಅರ್ಥ ಆಗುತ್ತೆ. ಕಾವೇರಿ ಕೊಟ್ಟಂತಹ ಮಾತುಗಳು ಗೊತ್ತಾಗ್ತದೆ. ನಿಜವಾಗ್ಲೂ ಕೂಡ ಜಾತಕ ಸುಳ್ಳು ಅಂತಕ್ಕಂಥದ್ದು ಗೊತ್ತಾಗೋದು ಖಂಡಿತ ಕಷ್ಟ. ಯಾಕಂದ್ರೆ ಅದಾದ ನಂತರ ಕೀರ್ತಿ ಡೈರಿ ಬರ್ದಿದ್ದಾಳು ಇಲ್ವೋ ಅಂತ ಗೊತ್ತಿಲ್ಲ. ಪುಟಗಳನ್ನ ಹಾಗೆ ಓಪನ್ ಮಾಡಿ ತಿರುವಾಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದಿನ ಡೈರಿಯಲ್ಲಿ ಏನಿರ್ಬೋದು, ಯಾವ ಒಂದು ಸತ್ಯ ಅಡ್ಕೊಂಡು ಕೂತ್ಕೊಂಡಿರ್ಬೋದು, ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರೆಯಬೇಡಿ.